ಹಾಗೆ ಶ್ರೇಯಸ್ ಅವರೇ, ಈ ಸಿನಿಮಾದ ಹಾಡುಗಳಂತೂ ತುಂಬಾನೇ ಗುನ್ಗುಡ್ತಾ ಇದೆ ಕಿವಿನಲ್ಲಿ. ಈಗ ಎಷ್ಟೋ ಹಳೆಯ ಸಿನಿಮಾಗಳನ್ನ ಸಾಂಗ್ಗಳನ್ನ ಕೇಳಿದಾಗ ತುಂಬ ಜನ ಇತ್ತೀಚಿನ ದಿನಗಳಲ್ಲಿ ಸಾಂಗ್ಸ್ಗಳು ಬಂದಾಗ ಕೇಳ್ತೀವಿ, ಅಲ್ಲೇ ಮರ್ತೋಗ್ಬಿಡುತ್ತೆ. ಬಟ್ ಈ ಸಿನಿಮಾದ ಸಾಂಗ್ಗಳು ಎಲ್ಲೋ ನಮಗೆ 90s ಇದಕ್ಕೆ ಹೋದಂಗೆ, ಫ್ಲ್ಯಾಶ್ ಬ್ಯಾಕಿಗೆ ಹೋದಂಗೆ ಅನಿಸುತ್ತೆ. ಯಾಕಂದರೆ ಆ ಸಾಂಗ್ಗಳನ್ನ ಕೇಳಿದಾಗ ಯಾವ ರೀತಿ ಹಿತ ಅನಿಸುತ್ತೋ ಈ ಸಿನಿಮಾದ ಸಾಂಗ್ಗಳು ಕೂಡ ಹಾಗೆ ಅನಿಸುತ್ತೆ. ಸುಮ್ಮನೆ ಸುಮ್ಮನೆ ಸಾಂಗ್ ಆಗಿರಬಹುದು, ಹಲವಾರು ಸಿನಿಮಾಗಳು. ನಿಮಗೆ ಇಷ್ಟ ಆದಂಥ ಸಾಂಗ್ ಯಾವುದು ಈ ಸಿನಿಮಾದಲ್ಲಿ? ನನಗೆ ಇಷ್ಟ ಆಗೋದು ಪರ್ಸ್ನಲ್ ಫೇವ್ರೇಟ್, ಏಳು ಗಿರಿಗಳ ಏಳು ಕಡಲಿನ ಆಚೆ ಕುಳಿತೆಯ ಕಡೆ. ಏಳು ಗಿರಿಗಳ ಏಳು ಕಡಲಿನ ಆಚೆ ಕುಳಿತೆಯ ಕಾಣದೆ, ದಾರಿ ತಿಳಿಯದೆ ದೂರ ತಿಳಿಯದೆ ಜೀವ ಹುಡುಕುತ್ತ ಸೋತಿದೆ, ನಿನಗಾಗಿ ಪ್ರಾಣವು ಪ್ರೇಮ ಜೊತೆಯಾಗಿ ಸೇರಲೇಬೇಕು. ಈ ಹಾಡು ನನಗೆ ತುಂಬ ಇಷ್ಟ ಹಾಡುಗಳು ಈ ಹಾಡು. ಯಾಕಂದರೆ ಫಸ್ಟ್ ಟೈಮ್ ಇವರು ಹಾಡು ಕೇಳಿದಾಗ ದಿಸ್ ಸಾಂಗ್ ಐ ಲವ್ ಇಟ್ ಸರ್ ಅಂತ ಹೇಳಿದ್ದೆ. ಈ ಹಾಡು ತುಂಬ ಒಳ್ಳೆ ಸಿಚುವೇಶನ್ ಕೂಡ ಬರುತ್ತೆ ಫಿಲಮಲ್ಲಿ. ಈ ಹಾಡು ತುಂಬ ಜನ ಈ ಹಾಡಿಗೆ ಫ್ಯಾನ್ಸ್ ಇದ್ದಾರೆ. ಈ ಹಾಡಿಗೆ ಪರ್ಸ್ನಲ್ ಹುಡುಗರದಂತೂ ಈ ಹಾಡಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಅದರಲ್ಲಿ ಎಸ್ಪೆಷಲಿ ಲವ್ ಬ್ರೇಕಪ್ ಆಗಿರೋ ಎಲ್ಲ ಬಾಯ್ಸ್ ಇರ್ತಾರಲ್ಲ, ಅಂಥವ್ರಿಗೆ ಈ ಹಾಡುಗಳು ತುಂಬ ಇಷ್ಟಪಟ್ಟು ಹೇಳ್ತಾ ಇದ್ದಾರೆ ಸಖತ್ತಾಗಿರುತ್ತೆ ಇದು ಕೇಳೋಕ್ಕೆ ಅಂತ. ಸೊ ಅದು ಎಲ್ಲೋ ಒಂದು ಕಡೆ ಸಿನಿಮಾ ಹಾಡು ಹಿಟ್ ಆಗ್ತಾಯಿದೆ ಅಂತ ಹೇಳಿದರೆ ನಾನು ಯಾವಾಗಲೂ ನಂಬೋದು ಸಿನಿಮಾದಲ್ಲಿ ಆ ಹಾಡು ಬಂದಾಗ ಸುಮ್ಮನೆ ಮ್ಯೂಸಿಕ್ ವೀಡಿಯೋ ಥರ ಹಾಡು 5 ನಿಮಿಷ ಬರಬಾರ್ದು. ಸಿನಿಮಾ ಕನೆಕ್ಟೆಡ್ ಆಗಿರಬೇಕು, ಸಿನಿಮಾ ಕತೆ ಹೇಳ್ತಾ ಇರಬೇಕು, ಇಲ್ಲ ಹೀರೋ ಸ್ಟೋರಿ ಹೇಳ್ತಾ ಇರಬೇಕು. ಸೊ ನಮ್ಮ ಹಾಡುಗಳು ನಾರ್ಮಲ್ ಸುಮ್ಮನೆ ಹಾಡುಗಳು ಕೇಳಿ ಎಂಜಾಯ್ ಮಾಡೋ ಹಾಡುಗಳಲ್ಲ, ಸಿನಿಮಾಗೆ ಸೂಕ್ತವಾಗಿರೋಂಥ ಹಾಡುಗಳು, ಸಿನಿಮಾಗೆ ಕತೆ ಹೇಳೋಂಥ ಹಾಡುಗಳು. ಸೊ ಐ ಆಮ್ ವೆರಿ ಹ್ಯಾಪಿ. ಗೋಪಿ ಸುಂದರ್ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಕಲ್ಲಿ ಅಪ್ಲಿಕೇಶನ್ಸು ರಿಕ್ವೆಸ್ಟ್ಗಳು ಜಾಸ್ತಿ ಆಗಿರುತ್ತೆ, ಹೌದಾ? ಗೊತ್ತಿಲ್ಲ ಮೇಡಮ್, ನಾನು ಹೆಣ್ಮಕ್ಳ ಫ್ಯಾನ್ ಬೇಸ್. ನಾನು ಯಾರೇನು ಹೇಳಿದ್ರು ಥ್ಯಾಂಕ್ ಯು ಮೇಡಮ್ ಅಂತೀನಿ, ಅದು ಬಿಟ್ಟರೆ ನನಗೆ ಓಕೆ ಹೇಳಿದಾರಲ್ಲ ನಮ್ಮ ಬಾಸ್ ರೆಸ್ಪೆಕ್ಟ್ ಕೊಡ್ತಾ ಇರಲ್ಲ. ಈಗ ಅವರೇ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ, ಯಾರು ಬೇಕಾದ್ರೆ ಚೂಸ್ ಮಾಡಪ್ಪ ನಿನ್ಗೆ ಇಷ್ಟ ಬಂದವರು. ನನಗೆ ಇಂಟೆನ್ಷನ್ ಇಲ್ವಲ್ಲ ಮೇಡಮ್, ನನಗೆ ಇಂಟೆನ್ಷನ್ ಇಲ್ಲ. ಯಾವ ಥರ ಹುಡುಗಿ ಇರಬೇಕು ನಿಮಗೆ? ಒಳ್ಳೆ ಹುಡುಗಿ ಇರಬೇಕು ಮೇಡಮ್. ಒಳ್ಳೆ ಹುಡುಗಿ ಅಂತ ಪ್ರಥಮ ಅಂತ ಕೇಳಿದೀವಿ, ನೀವು ಒಳ್ಳೆ ಹುಡುಗಿ ಅಂತ. ಒಳ್ಳೆ ಹುಡುಗಿ ಅಂದರೆ ಯಾವ ಥರ ಅಂತ ಹೇಳ್ತೀನಿ ಕೇಳಿ. ಸಿ ಆಬ್ವಿಯಸ್ಲಿ ಲುಕ್ಸ್ ಮ್ಯಾಟರ್ ಟು ಅ ಸರ್ಟನ್ ಎಕ್ಸ್ಟೆಂಟ್. ಅದು ಬಿಟ್ಟು ಜನಕ್ಕೆ ಹೆಂಗೆ ಟ್ರೀಟ್ ಮಾಡ್ತೀರಾ, ಹೇಗೆ ಮಾತಾಡ್ತೀರಾ, ಅರ್ಥ ಮಾಡ್ಕೋತೀರಾ. ಸಿಂಪಲಾಗಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ಹುಡುಗರು ಅವ್ರ ತಾಯಿ ಹೇಗಿದ್ರು ಆ ಥರ ಹುಡುಗಿ ಬೇಕು ಅಂತ ಇಷ್ಟಪಡ್ತಾರೆ ಮೇಡಮ್, ಅಷ್ಟೇ. 4 ಮಾತು ಹೇಳಿದಾಗ ಅರ್ಥ ಮಾಡ್ಕೋಬೇಕು. ವಾದ ಮಾಡೋದು, ವಿವಾದ ಮಾಡೋದು ಓಕೆ, ಡಿಸ್ಕಷನ್ ಇರಬೇಕು. ಅದು ಬಿಟ್ಟು ಅದು ಈಗೋಗಿ ಟರ್ನ್ ಆಗಬಾರ್ದು. ನಾನು ಹಿಂಗೆ, ನೀನು ಹಿಂಗೆ, ಹೇಳಿದ ಮಾತು ಕೇಳಲ್ಲ, ಅದು ಇದು ಅಂತ. ಅಂದರೆ ಇಟ್ ಈಸ್ ನಾಟ್ ಲೈಕ್ ಕೇಳಬೇಕು ಅಂತ ಕೂತಿ ಮಾತಾಡೋಷ್ಟಾರು ಒಂದು ಮೆಚುರಿಟಿ ಇರಬೇಕು. ಇವತ್ತಿನ ದಿವಸಕ್ಕೆ ಮೆಟೀರಿಯಲಿಸ್ಟಿಕ್ ಆಗಬಾರ್ದು ಅಂತ ಹೇಳ್ತೀನಿ. ಅವ್ರು ಆ ಕಾರ್ ತೊಗೊಂಡ್ರು, ಇವ್ರು ಈ ಬೈಕ್ ತೊಗೊಂಡ್ರು, ನಾನು ಈ ಬ್ಯಾಗೇ ಹಾಕೋಬೇಕು, ಈ ಬ್ಯಾಗ್ ಹಾಕೊಂಡ್ರೆ ನನಗೆ ಇಷ್ಟ ಇಲ್ಲ. ಸೊ ಹುಡುಗರು ಏನಾಗ್ತಾರೆ, ತುಂಬ ಜನ ಹುಡುಗರು ಫ್ಯಾಮಿಲಿನ ಕಾಪಾಡ್ಕೊಳಕ್ಕೆ ದಿನ ಬೆಳಿಗ್ಗೆ 108 ಕಷ್ಟಪಡ್ಕೊಂಡು ಬರ್ತೀವಿ. ಏನೇ ನೋವಿದ್ರು ಹುಡುಗರು ಇದನ್ನ ಈಚೆ ಹೇಳೋಕ್ಕಾಗಲ್ಲ. ಹೇಳಿದ್ರೆ ಏನೋ ಹಿಂಗೆ ಹೇಳ್ತೀಯ ಅಂತ ಹೇಳ್ತಾರೆ. ಅದೇ ಹುಡುಗಿ ಹೇಳಿದ್ರೆ ಪಾಪ ನೋಡೋ ಹುಡುಗಿಗೆ ಅಂತ ಹೇಳ್ತಾರೆ. ಹುಡುಗ ಹೇಳಿದ್ರೆ ಏನಪ್ಪ ನೀನು ಗಂಡ್ಸಾಗಿ ಹಿಂಗಂತೆ ನಾಚಿಕೆ ಆಗಲ್ವ ಅಂತಾರೆ. ಸೊ ಹುಡುಗರು ಎಷ್ಟೇ ನೋವಿದ್ರು ಅದನ್ನು ಒಳಗಡೆ ಹಿಡ್ಕೊಂಡು ಮುಖದ ಒಂದು ಸ್ಮೇಲ್ ಮಾಡ್ಕೊಂಡು ರೆಡಿ ಅಂತ ಹೇಳ್ತಾರೆ. ಸೊ ಹುಡುಗಗೆ ನೆಮ್ಮದಿ ಕೊಡಬೇಕು ಹುಡುಗಿ, ಭಾವನೆಗಳಿಗೆ ಸ್ಪಂದಿಸಬೇಕು. ಗೈ ಶುಡ್ ಬಿ, ನಾನು ಯಾವಾಗಲೂ ಹೇಳ್ತೀನಿ, ಅ ಮ್ಯಾನ್ ಸೆಟಲ್ಸ್ ವೇರ್ ಈಸ್ ಫೀಲ್ಸ್ ಪೀಸ್ಫುಲ್, ನಾಟ್ ಇಟ್ ಡಸಂಟ್ ಸೆಟಲ್ ವೇರ್ ಈಸ್ ದಸ್ ಬ್ಯೂಟಿ ಆರ್ ಮನಿ ಆರ್ ಎನಿಥಿಂಗ್. ನೆಮ್ಮದಿ ಇರಬೇಕು. ಟ್ರೂ. ಅಂದರೆ ಈ ನಿಟ್ಟಿನಲ್ಲಿ ನೋಡೋದಂದ್ರೆ ಈಗ ನೀವು ಹೇಳ್ದಂತೆ ಪ್ರತಿಯೊಂದು ಹುಡುಗಿ ಅಂದರೆ ಹುಡುಗ ಚೂಸ್ ಮಾಡುವಂಥ ಹುಡುಗಿಯಲ್ಲಿ ತನ್ನ ತಾಯಿಯನ್ನು ಕಾಣ್ತಾಳೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಿಮ್ಮ ತಾಯಿ ನಿಮಗೆ ಎಷ್ಟು ಸಪೋರ್ಟಿವ್ ಆಗಿದೆ? ಪಾಪ ನಮ್ಮ ಆ್ಯಕ್ಚುಲಿ ಅವ್ರು ಹೇಳಿದ್ರಲ್ಲ ಯಾವಾಗಲೂ ಆರ್ಟಿಸ್ಟ್, ನನಗೆ ಯಾರೋ ಯಾರೋ ಹೇಳಿದ್ರು ನಾವು ಆರ್ಟಿಸ್ಟ್ ಯಾವಾಗಲೂ ಒಂದು ಝೋನಲ್ಲಿ ಇರ್ತೀವಿ ನಾವು ಅಂತ. ಆದರೆ ನಮ್ಮದೇ ಆದ ಝೋನಲ್ಲಿ ಇರ್ತೀನಿ ನಾನು ಯಾವಾಗಲೂ. ನನ್ನ ಮನೇಲೂ ಅಷ್ಟೇ, ಮಾತಾಡಿಲ್ಲ ನನ್ನ ತಲೆ ಏನೋ ಓಡ್ತಾನೆ ಇರುತ್ತೆ ಯಾವಾಗಲೂ. ಅಂದರೆ ನನಗೆ ಸಿನಿಮಾ ಈ ಥರ ಮಾಡಬೇಕು, ಆ ಥರ ಮಾಡಬೇಕು. ಯಾವುದೋ ಒಂದು ಸಿನಿಮಾ ನೋಡ್ತೀವಿ, ಅದನ್ನು ಇವ್ರಿಗೆ ತೋರಿಸ್ತೀನಿ. ಯಾವುದೋ ಇಂಗ್ಲೀಷ್ ಸಿನಿಮಾ ನೋಡುತ್ತೀನಿ, ಅದನ್ನು ಈ ಥರ ಮಾಡ್ಬೋದು, ಈ ಥರ ಚೆನ್ನಾಗಿರುತ್ತೆ, ನಾನು ನಂಬು ಚೆನ್ನಾಗಾಗುತ್ತೆ, ಅದು ಇದು ಅಂತ ಹೇಳ್ತಾ ಇರ್ತೀನಿ. ನನ್ನದೇ ಆದ ಝೋನಲ್ಲಿ ನಾನು ಯಾವಾಗಲೂ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರು ಎಷ್ಟು ಅರ್ಥ ಮಾಡ್ಕೋತಾರೆ ಅಂತ ಹೇಳಿದ್ರೆ, ಯಾಕಂದರೆ ದಿನ ಬೆಳಗ್ಗೆ ಎದ್ದು ನನಗೆ ನಾನು ಅಮ್ಮಗೆ ಹೇಳೋದು ಒಂದೇ, ನಿನ್ಗೆ ಏನಾದ್ರು ಎಮರ್ಜೆನ್ಸಿ ಇದ್ದರೆ ನನ್ನ ಕೇಳು, ನನಗೆ ಚಿಕ್ಕದು ನನ್ನ ಕೇಳಬೇಡ, ನನಗೆ ಅದು ಆಗಲ್ಲ. ನಾನು ಅಪ್ಪಗೆ ಯಾವಾಗಲೂ ಹೇಳೋದು ಒಂದೇ, ನನಗೆ ಯಾರ ಕೈಲಾರ ಮಾಡೋಕ್ಕಾಗದೇ ಇದ್ರು ನಾನು ಮಾಡ್ತೀನಿ, ಬೇರೆಯವ್ರು ಮಾಡೋದು ನನಗೆ ಹೇಳ್ಬೇಡ. ನಾನು ಮಾಡೋಕ್ಕೆ ಇಲ್ಲ, ಯಾರಪ್ಪ ಅಟ್ಲೀಸ್ಟ್ ಯಾರೋ ಮಾಡ್ತಾರೆ, ಅವ್ನಿಗೆ ಕೆಲಸ ಸಿಗುತ್ತೆ, ಅವ್ನಿಗೆ ಸ್ವಲ್ಪ ಸಂಬಳ ಸಿಗುತ್ತೆ, ಅವನಾರು ಬದುಕ್ತಾನೆ ಚೆನ್ನಾಗಿ. ನಾನು ಏನೋ ಬೇರೆ ಕ್ರಿಯೇಟಿವ್ ಝೋನಲ್ಲಿ ಇರ್ತೀನಿ, ಏನೋ ಅವ್ರು ಕ್ರಿಯೇಟ್ ಮಾಡೋಕು, ಏನೋ ಮಾಡಬೇಕು ಅಂತ. ಸೊ ಅದನ್ನು ಅರ್ಥ ಮಾಡಿಕೊಂಡು ಆಮೇಲೆ ಯಾವಾಗಲೂ ವರ್ಕೌಟ್ ಮಾಡ್ತಾ ಇರ್ತೀವಿ. ವರ್ಷ ಪೂರ್ತಿ ಒಂದು ಡಯಟ್ ಅಂದರೆ ಏನು ತಿಂದೇ ಇರೋ ಡಯಟ್ ಅಂತಲ್ಲ, ಡಯಟ್ ಅಂದರೆ ಇದೇ ತಿನ್ನಬೇಕು ಅಂತ ಒಂದು ಫಿಕ್ಸ್ ಆಗಿರ್ತೀವಿ, ಹೆಲ್ತಿ ಒಳ್ಳೆ ಊಟ ತಿನ್ನಬೇಕು ಅಂತ.
ಸೊ ಡೈಲಿ ಅಡುಗೆ ಮಾಡಿಕೊಡ್ತಾರೆ. ಸೊ ನನ್ನ ಮನೆ ಬಿಟ್ಟು ಈಚೆ ಊಟ ಮಾಡೋಕ್ಕೆ ಇಷ್ಟಪಡಲ್ಲ, ಆಲ್ವೇಸ್ ಹೋಮ್ ಕುಕ್ ಮೀಲ್ಸು. ಸೊ ಈಗ ಪಡ್ಡೆ ಹುಲಿ ಸಿನಿಮಾ ನೋಡಿದ್ರು, ರಾಣಾ ಸಿನಿಮಾ ನಿಮ್ಮ ತಾಯಿ ನೋಡಿದ್ರು, ವಿಷ್ಣುಪ್ರಿಯ ನೋಡಿದಾಗ ನಿಮ್ಮ ತಾಯಿ ಏನು ಹೇಳಿದ್ರು ನಿಮಗೆ, ಏನು ಸಜೆಷನ್ಸ್ ಕೊಟ್ಟರು? ಅದೇ ಹೇಳಿದ್ನಲ್ಲ, ಮುಂಚೆ ಸಿನಿಮಾ ಮಾಡೋಕ್ಕಿಂತ ಮುಂಚೆ ದಿನ 3 ಟೈಮ್ 3 ಥರ ಊಟ ಕೇಳಿದಾಗ ಏನಕ್ಕೆ ನಿಂಗೆ ಊಟ ಏನಕ್ಕೆ ಅಂತ ಕೇಳ್ತಾರೆ. ಸೊ ಇವತ್ತು ಅವ್ರು ಯಾವತ್ತೂ ಆ ಥರ ಕೇಳೋದೇ ಇಲ್ಲ, ಏನೋ ಬೇಕು ಅನ್ನೋ ಮಾಡ್ಕೊಡ್ತಾರೆ. ಯಾಕಂದ್ರೆ ನನಗೆ ಗೊತ್ತು ನಾನು ಏನೋ ಒಂದು ಮಾಡಿದ್ರೆ ಒಂದು ಅರ್ಥ ಇರುತ್ತೆ ಅದಕ್ಕೆ ಅಂತ. ನಾನು ಯಾವಾಗಲೂ ನನ್ನ ಅಪ್ಪಂಗೆ ಹೇಳ್ತೀನಿ, ಅಪ್ಪನ ಹೇಳಿದ್ರೆ ಏನಕ್ಕೋ ಅಂತ ಹೇಳ್ತಾರೆ. ನಾನು ಅಪ್ಪಂಗೆ ಹೇಳ್ತೀನಿ, ಅಪ್ಪ ನನಗೂ ಬುದ್ಧಿ ಇದೆ, ನೀನು ಅನ್ಕೊಂಡೋ ದಡ್ಡ ನನ್ನ ಮಗ ಅಂತಲ್ಲ ನಾನು ಯಾವಾಗಲೂ ಹೇಳ್ತೀನಿ. ಇದು ಒಂದಕ್ಕೆ ನಮ್ಮ ಅಪ್ಪಂಗೆ ಜೋಕ್ ಇರುತ್ತೆ. ವಿಷ್ಣು ಸರ್ದು ಮತ್ತು ಅವಿನಾಶ್ದು ಅವ್ರದ್ದು ಆ್ಯಕ್ಟಿಂಗ್ ಇದೊಂದು ಯಾವಾಗಲೂ ಆಗುತ್ತೆ. ನಾನು ವಿಷ್ಣು ಸಾರು, ಇವರು ಅವಿನಾಶ್ ಅವರು. ಆಪ್ತ ಮಿತ್ರದಲ್ಲಿ ವಿಷ್ಣು ಸರ್ ಮೇಲೆ ನಾಗವಲ್ಲಿನ ಕೆಣಕಿ ಕೆಡೆ ಬಂದಿರ್ತಾರೆ. ಅವಿನಾಶ್ ಅವ್ರು ಹೇಳ್ತಾರೆ, ತಪ್ಪು ಮಾಡಿಬಿಟ್ರಿ ನೀವು ಅಂತ. ವಿಷ್ಣು ಸರ್ ಹೇಳ್ತಾರೆ, ಏನೇ ಮಾಡೋದು ಅರ್ಥ ಇರುತ್ತೆ ನಿಂಗೆ ಗೊತ್ತಿದೆ ಅಂತ. ಅದಕ್ಕೆ ಅದು ನಮ್ಮ ಅಪ್ಪಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಏನೇ ಮಾಡೋದು ಅರ್ಥ ಇರುತ್ತೆ ನಿಂಗೆ ಗೊತ್ತಿರಲ್ಲ ಅದು. ಇಲ್ಲ ನಾನು ಬೈತೀನಿ, ಏನಾದರೂ ಬೈತೀನಿ, ಅವನು ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ಅದೇ ವಿಷ್ಣು ಸರ್ದು ಆ ಕ್ಯಾರೆಕ್ಟರ್ ಹಂಗೆ ಫಾಲೋ ಮಾಡ್ತಿರ್ತೆ. ಅದಕ್ಕೆ ನಾನು ಇಲ್ಲ. ಆಮೇಲೆ ನನ್ನ ಹೆಂಡತಿಗೆ ಅದು 9 ಬರ್ತಾನೆ, ಅಮ್ಮ ನಂಗೆ ಅದು ಮಾಡ್ಕೊಡೋದು ನನಗೆ ಇಷ್ಟ ಆಗಲ್ಲ. ಪಾಪ ನನ್ನ ಹೆಂಡತಿ ಬೆಳಗ್ಗೆ 5 ಗಂಟೆಗಿದ್ದು ಸ್ನಾನ ಮಾಡಿ ದಿನನಿತ್ಯ ಪೂಜೆ. ಅವರು ದೇವ್ರ ಮನೆ ಬಿಟ್ಟು ಆಚೆ ಬರಲ್ಲ. 1 ಅವರ್ ದೇವ್ರ ಮನೆ ಪೂಜೆ ಮಾಡಿ ತಿಂಡಿ ಮಾಡಿ ನನಗೆ ಮಾಡಿ ಅವರು ಮಾಡಿ ಕ್ಲೀನ್ ಮಾಡಿ ಯೋಗ ಬರಬೇಕು. ತಿರ್ಗಿ ಅವ್ರು ರಾತ್ರಿ 9 ಗಂಟೆ ಮೊದಲೇ ಹೇಳ್ಬಿಟ್ಟು ಮಾಡಿಕೊಡ್ತಾರೆ. ಪಾಪ ಅವ್ರು 9 ಅಯ್ಯೋ ಮಗ ಕೇಳ್ಬಿಟ್ಟೆ, ನಾನು ಬೈದು ಮಲ್ಕ ನಿನ್ನ ಮನೆ ಇವರಿಲ್ಲ. ಅದೇನಂದರೆ ಪಾಪ ಮನೇಲಿ ಲೇಡೀಸು ನನಗೆ ಜಾಸ್ತಿ ಇಷ್ಟ. ಪಾಪ ನಮ್ಮ ಹೆಂಡತಿ ತುಂಬ ಸಾಫ್ಟು, ತುಂಬ ಇನ್ನೋಸೆಂಟು, ಏನೇನು ಮಾಡ್ತಾ ಇರ್ತಾರೆ. ಒಂದು ಸೀನ್ ಹೇಳ್ತಾ ಇದ್ರು, ಮತ್ತೆ ರೀಕ್ರಿಯೇಟ್ ಮಾಡ್ಬೋದಾ ಆ ಡೈಲಾಗ್ನ? ಅದು ಆ ಟೈಮಲ್ಲಿ ಚೆನ್ನಾಗಿರುತ್ತೆ. ಬರ್ಲಿ ಹಾಗೆ ಅದೊಂದು ಸೀನ್ ಹಾಗೆ. ಮೊನ್ನೆ ಯಾವುದೋ ವಿಷಯ ಕೇಳಿದ್ರು, ಅದೇನೋ ವಿಷಯ ಕೇಳಿದ್ರು, ಹಂಗೆ ಹೇಳ್ಬೋದಾಯ್ತು ನೀನು ಹೇಳಿದೆ ಅಂತ. ಮೊನ್ನೆ ಯಾವುದೋ ಒಂದು ವಿಷಯದಲ್ಲಿ ಯಾವುದೋ ಲೈವಲ್ಲಿ ಪ್ರೋಗ್ರಾಮಲ್ಲಿ ಯಾವುದಿಲ್ಲ ಒಂದೇ ಸಿನಿಮಾ ಯಾವುದಪ್ಪ ಅದು, ದಿಲ್ದಾರ್ ಅಂತ ಒಂದು ಸಿನಿಮಾ ಮೊನ್ನೆ ಕೇಳಿದ್ರು. ಯಾರು ಪಾಪ ಫ್ಯಾನ್ಸ್ ಕೇಳ್ತಾರೆ, ಏನು ಸರ್ ದಿಲ್ದಾರ್ ಯಾವಾಗ? ದಿಲ್ದಾರ್ ಇನ್ನೂ ಪ್ರೊಡ್ಯೂಸರ್ ಬಂದಿಲ್ಲ, ಅವರು 1 ವರ್ಷ ಆಯಿತು ಬಂದಮೇಲೆ ನೋಡೋದು ಅವ್ರು ಯಾವಾಗ ಅಂತ. ನಾನು ಹೇಳಿದೆ, ಅದು ಮಾಡಬೇಡ, ನೀನೊಬ್ಬ ನಿರ್ಮಾಪಕರ ಮಗ ಫಸ್ಟು, ಕಲಾವಿದ ಆಮೇಲೆ. ನಿರ್ಮಾಪಕಷ್ಟೇ ಅನ್ನೋದು ಅವನೊಬ್ಬನಿಗೆ ಗೊತ್ತಿರ್ತದೆ. ಡೋಂಟ್ ಡೂ ದಿಸ್ ಫಸ್ಟ್ ಆ್ಯಂಡ್ ಲಾಸ್ಟ್. ನಾನು ಸಿಸ್ಟಮಾಗಿ ಹೇಳಿದೆ, ಇಲ್ಲ ನಾನು ತಪ್ಪೇ ಹೇಳಬಾರ್ದು. ಅವನೇನು ತಪ್ಪು ಮಾಡಿ ನಾವು ಹಾಕೋಬೇಕು. ಒಬ್ಬ ನಿರ್ಮಾಪಕ ತನ್ನ ಕನಸು ಕಟ್ಕೊಂಡು ಸಿನಿಮಾ ಮಾಡೋಕ್ಕೆ ಬರ್ತಾನೆ, ಅವ್ನಿಗೆ ಹರ್ಟ್ ಮಾಡಬಾರ್ದು. ನೀನು ಒಳಗಡೆ ಹಿಂದೆ ಏನಾರು ಮಾತಾಡು. ಸಾರ್ವಜನಿಕರ ಮುಂದೆ ನಾವು ಎಷ್ಟೇ ಇದ್ರು ಸಾರ್ವಜನಿಕರ ಮುಂದೆ ನಮ್ಮ ಬಟ್ಟೆ ತೂತಾಗಿದೆ, ಒಂದು ಕೋಟ್ ಹಾಕೊಂಡು ಆಚೆರೋಣ, ಅವ್ರು ನೋಡೋದು ಚೆನ್ನಾಗಿರ್ಬೇಕು. ಕೋಟ್ ತೆಗೆದು ತೂತಿರಲಿ, ಗೊತ್ತಾಗಲ್ಲ. ಅದಕ್ಕೆ ಸಿನಿಮಾ ಅನ್ನೋದು ನಾವು ಯಾವತ್ತೂ ಬಿಟ್ಕೊಡ್ಬೇಡ ಅಂತೇಳಿ. ಇಲ್ಲ ಸಾರಿ ಅಂತ ಏನಂದರೆ ಇವನೇಂದ ಇಲ್ಲ ನಾನು ಹೇಳಿ ತಪ್ಪು ಹೇಳಿದ್ದು, ನೀನು ಹೇಳಿ ತಪ್ಪೆ, ನನಗೆ ಇಷ್ಟ ಆಗಲ್ಲ. ಒಬ್ಬ ಪ್ರೊಡ್ಯೂಸರ್ ಮಾಗೆ ನಾವು ಇವತ್ತು 50 ಸಿನಿಮಾ ಮಾಡಿದ್ವಿ, ಎಲ್ಲ ಲ್ಯಾಂಗ್ವೇಜ್ ಸಿನಿಮಾ ಮಾಡ್ತೀವಿ ಮುಂದಕ್ಕೂ. ಇವತ್ತು 50 ಸಿನಿಮಾ ಆರ್ಡಿನರಿ ಮಾಡೋಕ್ಕಾಗಲ್ಲ, ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದೆ ಮಾಡಿದ್ವು. ನೀನು ಕಲಾವಿದನಾಗಿ ನೀನು ಹೇಳಿದ ಕಟ್ಟ, ಆದರೆ ಕಲಾವಿದನ ಮಾಡೋಕ್ಕೆ ಒಬ್ಬ ಕ್ರಿಯೇಟ್ ಮಾಡೋ ಪ್ರೊಡ್ಯೂಸರ್ ಹಂಗೆಲ್ಲ ಮಾತಾಡೋದು ನಿಧಾನ ಆಗಿದೆ. ಕಾಲ ಹಾಕೊಂಡೇನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಅದನ್ನು ಯಾವಾಗಲೂ ಡಿಸ್ಕಷನ್ ಏನು ಅಂತ ಹೇಳಿದ್ರೆ, ಒಬ್ಬ ಆರ್ಟಿಸ್ಟ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಏನಾರು ಹೇಳಿದಾಗ ಎಷ್ಟು ಅದ್ರೊಳಗಡೆ ಹೋಗುತ್ತೀವಿ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದು ನಮಗೆ ಬೇರೆ ಬಿಸ್ನೆಸ್ ಗೊತ್ತಿಲ್ಲ, ನಮಗೆ ಓನ್ಲಿ ಗೊತ್ತಿರೋ ಆ್ಯಕ್ಟಿಂಗು ಅದು ಇದು. ಸೊ ವಿಲ್ ಬಿ ಸೋ ಡೀಪ್ ಇನ್ ಇಟ್ ಅಂದರೆ ಅದರೊಳಗಡೆ ಪ್ರಾಣ ಒಳಗಡೆ ಇಟ್ಬಿಟ್ಟು ಪ್ರೀತಿ ಮಾಡಿಬಿಟ್ಟಿರ್ತೀವಿ ಅದನ್ನು. ಆದರೆ ನೀವೇನೋ ಹೇಳಿರ್ತೀರ, ಒಬ್ಬ ಹುಡುಗಿ ಅಂತ ಹೇಳಿದ್ರೆ ನೀವು ಹೇಳಿರ್ತೀರ, ಮದುವೆ ಆಗ್ತೀನಿ, ಏನೇ ಯಾರು ತಂದೆ ತಾಯಿ ಬಂದರೂ ನಾನು ಬಿಟ್ಕೊಡಲ್ಲ ಅಂತ ಪ್ರಾಮಿಸ್ ಮಾಡ್ತೀರ. ನಾನು ನಂಬಿಕೆ ಮೇಲೆ ಮುಂದೆ ಹೋಗ್ತಾ ಇರ್ತೀನಿ. ನೀನು ಪ್ರಾಬ್ಲಮ್ ಬಂದ ತಕ್ಷಣ ಬಿಟ್ಕೊಟ್ಬಿಟ್ಟು ನಾನು ಹೋಗ್ಬಿಟ್ರೆ ನನಗೆ ಅನ್ಸುತ್ತೆ, ಯಾಕೆ ನಾನು ನಿಂಗೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ, ಹಾಗಾದ್ರೆ ನಾನು ಒಬ್ಬನೇ ಹುಚ್ಚಿನ ಸಾಯ್ತಾನಲ್ಲ, ಯಾಕೆ ನನ್ನ ಪ್ರೀತಿ ನನ್ನ ಒಲವು ನಿನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ. ಕೆಟ್ಟದಾಗ ಪರ್ಸ್ನಾಲಿಟಿ ಬಗ್ಗೆ ಹೇಳ್ತಲ್ಲ, ಸಿಚುವೇಶನ್ ಬಗ್ಗೆ ಹೇಳ್ತಾರೆ. ಸೊ ನಂದು ಅದೊಂದು ಯಾವಾಗಲೂ ಇದ್ದೇ ಇರುತ್ತೆ. ಅದಕ್ಕೆ ಏನೇ ಮಾಡೋದು ಅರ್ಥ ಇರುತ್ತೆ, ಅರ್ಥ ನಿಮ್ಗೆ ಗೊತ್ತಿರಲ್ಲ ಅಂತ ಹೇಳ್ತೀನಿ.